ಮತ್ತೆ ಸಿನಿಮಾ ನೋಡಿಲ್ಲ ಸರ್ ಯಾರೂ ಮನೇಲಿ. ಇಲ್ಲಿ ತನಕ ನಾವು ಟೆಕ್ನಿಷಿಯನ್ಸು ನಮ್ಮ ಟೀಮ್ ಬಿಟ್ಟರೆ ಯಾರೂ ನೋಡಿಲ್ಲ ಸರ್. ಟ್ರೈಲರ್ ನೋಡಿದ್ರೆ ಅಷ್ಟೇ ಸರ್. ಯಾಕಂದರೆ ನಾನು ನಮ್ಮ ಆರ್ಟಿಸ್ಟ್ಗಳಿಗೂ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಸಿನಿಮಾ ನೋಡೋಕ್ಕೆ. ಅದೊಂದು ಕ್ಯೂರಿಯಾಸಿಟಿ ಹೋಗ್ಬಿಟ್ಟಿದೆ ಸರ್ ಥಿಯೇಟ್ರಿಗೆ ಬಂದು ಅಂದರೆ ಥಿಯೇಟ್ರಲ್ಲಿ ಬಂದು ನೋಡಬೇಕಂತ. ಯಾಕಂದರೆ ಒಂದಷ್ಟು ಮ್ಯೂಸಿಕ್ ಇರ್ಬೋದು, ಸಾಂಗ್ ಇರ್ಬೋದು, ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಬತ್ತಿರೋದ್ರಿಂದ ನಮ್ಮ ಟೀಮೇ ಒಂದು ಸತಿ ಬಂದು ನೋಡಿದಾಗ, ಕೂತ್ಕೊಂಡು ನೋಡಿದಾಗ ಆಶ್ಚರ್ಯ ಆಗಬೇಕು ಅವರಿಗೆ. ಶೂಟಿಂಗ್ ಪ್ರೊಸೆಸ್ಸೇ ಬೇರೆ ಇತ್ತು. ಆಫ್ಟರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಸಿನಿಮಾ ಓವರಾಲ್ ಕಂಪ್ಲೀಟ್ ಆದಮೇಲೆ ಸಿನಿಮಾ ಬೇರೆಯೇ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸೊ ಎಲ್ಲರಿಗೂ ಸುಮಾರು ಜನ ನನ್ನ ಹತ್ರ ಕೇಳಿದರು ಸರ್ ಬಂದು ನೋಡ್ಬೋದಾ ಅಂತ. ನಾನು ಯಾರಿಗೂ ಅದು ಬೇರೆ ಎಲ್ಲದಕ್ಕೂ ಓಕೆ, ನನಗೆ ಅದಕ್ಕೂ ಯಾವುದು ಇಲ್ಲ ಅಂದಿಲ್ಲ. ಈ ವಿಷಯಕ್ಕೆ ಮಾತ್ರ ಯಾರಿಗೂ ಬೇಡ ಅಂದಿದೆ. ಯಾಕಂದರೆ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಬೇಕಂತ ಸರ್ ಅಷ್ಟೇ. ಇಲ್ಲ ಅಂದರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡೋ ಸಿನಿಮಾನೇ, ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದು ಆ ಥರ. ಅದೇ ಅವಾಗಲೇ ಹೇಳ್ದಂಗೆ ಸರ್, ನಾವು ಸಿನಿಮಾನ ಮಾಡಿರೋದು ಏನು ಮೆಸೇಜ್ ಇಟ್ಕೊಬೇಕಂತ ಮಾಡಿಲ್ಲ, ಮೆಸೇಜ್ ಕೊಡಬೇಕಂತ ಮಾಡಿಲ್ಲ. ಆಲ್ರೆಡಿ ಸಿನಿಮಾ ಒಂದು ಸಬ್ಜೆಕ್ಟ್, ಒಂದು ಸ್ಟೋರಿಯಿಂದ ಅದು ಒಳಗಡೆ ಇದೇ ಇರುತ್ತೆ ಮೆಸೇಜ್ ಒಂದು. ಬಟ್ ನನಗೆ ಸರ್ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು. ಸಿನಿಮಾ ಬಂದು ನೋಡಿದಾಗ ಅವ್ರು ಸುಮ್ಮನೆ ಬ್ಲ್ಯಾಂಕಾಗಿ ಬಂದು ಸಿನಿಮಾ ನೋಡಿದ್ರೆ ಏನೋ ಮಾಡಿದ್ದಾರೆ ಅನ್ನೋಂಗೆ ಇರಬೇಕು ಸರ್. ಆ ಥರ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನೆಲ್ಲ ಮಿಕ್ಕಿದ ಜನಗಳಿಗೆ ಸರ್ ಬಿಟ್ಟಿರೋದು. ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಆಡಿಯನ್ಸ್ ನಾವು ಅಂಡರ್ವರ್ಲ್ಡ್ ಬೇಸ್ಡ್ ಮಾಡಿದ್ದೀವಿ, ರೌಡಿಸಮ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು. ಸೊ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಇಷ್ಟಪಟ್ಟು ಮಾಡಿದ್ದೀವಿ ಹಂಗೆ ಅಂತ. ಸೊ ನಾವು ಇಷ್ಟಪಟ್ಟು ಮಾಡಿದ್ದೀವಿ ಕೆಲಸನ. ಸೊ ಇವಾಗ ನೋಡಿದ್ರಿ ನೀವೇ, ಟ್ರೈಲರ್ ನೋಡಿದ್ದೀರಾ. ಸೊ ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಏನು ಪ್ರಶ್ನೆ ಕೇಳಬೇಕು ಖಂಡಿತ ಕೇಳಿ. ಅದಕ್ಕೆ ನಮ್ಮ ಟೀಮ್ ಎಲ್ಲರೂ ರೆಡಿ ಇದ್ದೀವಿ ಉತ್ತರ ಕೊಡೋಕ್ಕೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸೋಲೋ ಹೀರೋಗಿ ಮಾಡಿರೋದು. ಮುಂಚೆ ಎಲ್ಲ 3 ಜನ 4 ಜನ ಏನೋ ಮಲ್ಟಿ ಕಾಸ್ಟಿಂಗಲ್ಲಿ ಮಾಡಿದ್ದೆ. ಬಟ್ ಈಗ ನನ್ನದೇ ಪ್ರೊಡಕ್ಷನಲ್ಲಿ ನಾನೇ ಸೋಲೋ ಹೀರೋಗಿ ಬರ್ತಿದ್ದೀನಿ. ಯಾಕಂದರೆ ನಾನು ಆಫ್ಟರ್ ಲಾಟ್ ಆಫ್ ಸ್ಟ್ರಗ್ಲಿಂಗ್ ಐ ಜಸ್ಟ್ ಫೆಲ್ಟ್ ನಾವೇನೋ ಮಾಡಬೇಕಂತ ಅನಿಸ್ತು. ಯಾಕಂದರೆ ಯೂಶ್ವಲಿ ಎಲ್ಲರೂ ಸ್ಟ್ರಗ್ಲಿಂಗಲ್ಲಿ ಒಂದು ಥಾಟ್ ಬಂದೇ ಬರ್ತದೆ ಎಲ್ಲರಿಗೂ, ನಾವೇನೋ ಮಾಡಬೇಕಂತ. ಸೊ ನಮ್ಮ ಡೈರೆಕ್ಟ್ರ್ ಬಂದು ಅದೇನೋ ಇನ್ನೊಂದು ರೀತಿ ಕನೆಕ್ಷನ್ ಸಿಗುತ್ತೆ ನನಗೂ ನಮ್ಮ ಡೈರೆಕ್ಟ್ರಿಗೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿನೂ ಜೊತೆಗೆ ಅಂದರೆ ಗೊತ್ತಿರ್ತೀವಿ ಜೊತೆಗೆ. ಒಂದು ಮಧ್ಯದಲ್ಲಿ ಒಂದು 10-15 ಇಯರ್ಸ್ ಗ್ಯಾಪ್ ಆಗಿಬಿಟ್ಟಿರುತ್ತೆ, ಸಿಕ್ಕಿರಲ್ಲ. ಸೊ ಸಿನಿಮಾ ಮುಖಾಂತರ ಭೇಟಿ ಮಾಡಿದಾಗ ನಾವಿಬ್ಬರು, ಸೊ ನಮ್ಮ ಡೈರೆಕ್ಟ್ರ್ ಒಂದು ಸಬ್ಜೆಕ್ಟ್ ಹೇಳ್ತಾರೆ, ಈ ಥರ ಸಬ್ಜೆಕ್ಟ್ ಇದೆ ಅಂತ. ಸೊ ನಂಗೆ ಇಷ್ಟಪಟ್ಟು ಆಮೇಲೆ ಹೇಳ್ತಾರೆ. ಇನ್ನೊಂದು ಇದಕ್ಕೂ ಮುಂಚೆಗೆ ಬೇರೆ ಹೀರೋ ಪ್ರೊಡ್ಯೂಸರ್ ಎಲ್ಲ ಇದ್ದರು. ಸೊ ಅಲ್ಲಿ ನಮ್ಮ ಡೈರೆಕ್ಟ್ರಿಗೆ ಹೋಗಿ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಸೊ ಡೈರೆಕ್ಟ್ರ್ ಬಂದು ನನ್ನ ಹತ್ರ ಫಸ್ಟ್ ಅಪ್ರೋಚ್ ಮಾಡಿ ಒಂದು ಕ್ಯಾರೆಕ್ಟ್ರ್, ಈ ಸಿನಿಮಾದ ಒಂದು ಕ್ಯಾರೆಕ್ಟ್ರ್ ಮಾಡಿದರು, ಒಂದು ನೆಗೆಟಿವ್ ಕ್ಯಾರೆಕ್ಟ್ರ್ ಇತ್ತು. ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದೆ ಚೆನ್ನಾಗಿತ್ತಂತ. ಅದಾದಮೇಲೆ ಸೊ ನಮ್ಮ ಡೈರೆಕ್ಟ್ರು ಮತ್ತು ಇನ್ನೊಬ್ಬರು ಆರ್ಟಿಸ್ಟ್ ಬಂದು ನನ್ನ ಜೊತೆಗೆ ಅವ್ರಿಗೇನು ಇಶ್ಯೂ ಆಗಿತ್ತು ಅದನ್ನು ಹೇಳ್ಕೊಂಡ್ರು. ಸೊ ಅವಾಗ ನಮ್ಮ ಡೈರೆಕ್ಟರ್ನ ಕೇಳಿದ್ರು, ಸರ್ ನೀವೇನೇ ಮಾಡ್ಬೋದು ಅಂದಾಗ ನನಗೆ ಓಕೆ, ನಾನು ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಸೊ ನಾನು ಮಾಡ್ತೀನಿ ಅಂದಮೇಲೆ ನಮ್ಮ ಡೈರೆಕ್ಟ್ರ್ ಮತ್ತೆ ಹೋಗಿ ನಿಮ್ಮದಷ್ಟು ಸ್ಕ್ರಿಪ್ಟೆಲ್ಲ ಚೇಂಜ್ ಮಾಡ್ಕೊಂಬಂದು ಆಮೇಲೆ ಶುರು ಆಗಿದೆ ಸಿನಿಮಾ ಸರ್ ಅಂತ. ಸೊ ನನ್ನ ಬಿಸ್ನೆಸ್ ಇದೆ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ನಮ್ಮ ತಂದೆ ಅಂದರೆ ನನಗೇನು ಕೆಲಸ ಮಾಡಬೇಕಂತ ಥರ ಇಲ್ಲ. ನಮ್ಮ ತಂದೆ ನಮ್ಮ ಅಜ್ಜಿ ಆಶೀರ್ವಾದದಿಂದ ಒಂದು ಬ್ಯಾಕ್ಗ್ರೌಂಡ್ ಇದೆ, ಅವ್ರ ಆಶೀರ್ವಾದ. ನಾನು ಇವತ್ತು ಎಲ್ಲ ಕಡೆ ಹೇಳ್ಕೊಂಬರ್ತೀನಿ, ಇವತ್ತು ನಾನೇ ಇದ್ದೀನೋ ಅದು ನಮ್ಮ ಅಪ್ಪಾಜಿ ಆಶೀರ್ವಾದದಿಂದ, ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ನಾನು ಜೀವನ ಮಾಡ್ತಿರೋದು. ಯಾಕಂದರೆ ಇವತ್ತು ನಾನು ಏನು ಇಲ್ಲಿ ಕೂತಿರೋದಕ್ಕೂ ನಮ್ಮ ತಂದೆ ಅಜ್ಜಿನೇ ಕಾರಣ. ಸೊ ನಂಗೆ ಅವ್ರಿಗೆ ಯಾವಾಗಲೂ ನನಗೆ ಅದು ಹೇಳ್ತಾರಲ್ಲ ಏನೋ ಋಣ, ಪ್ರೀತಿ, ವಿಶ್ವಾಸ ಎಲ್ಲ ತುಂಬ ನಂಗೆ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ಅವರಿಂದ ನನ್ನ ಜೀವನ ನಡೀತಿದೆ ಎಲ್ಲ ಥರ ರೀತಿಲೂ. ಸೊ ನಂಗೆ ಫಸ್ಟು ಆಶೀರ್ವಾದ ಅವರು, ಆಮೇಲೆ ಮತ್ತೆ ದೇವರ ಆಶೀರ್ವಾದ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾದರೂ. ಬಟ್ ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ, ಒಂದು 20-25 ಸಿನಿಮಾ ಮಾಡಿದ್ದಾರೆ. ಅದೇ ಅಂದರೆ ಅದು ಸ್ಟ್ರಗಲ್ಗೆಲ್ಲೇ ಅದೆಲ್ಲ ಆ್ಯಕ್ಟ್ ಮಾಡ್ಕೊಂಡ್ಬರ್ತಾ. ಸೊ ಎಲ್ಲೂ ಅದು ನನಗೆ ಬ್ರೇಕ್ ಸಿಕ್ಕಿಲ್ಲ. ಆ ಥರ ಅಂದ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಗ್ತಿರಲಿಲ್ಲ, ಮಾಡ್ತಿರಲಿಲ್ಲ. ಅಂದಾಗೆ ಅದೇ ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಸೊ ಇನ್ಬಿಟ್ನಲ್ಲಿ ಒಂದು ಶೋ ಮಾಡ್ತೀನಿ, ಪ್ಯಾಟೆ ಮಂದಿ ಕಾಡಿ ಬಂದು ಅಂತ. ಆ ಶೋ ನಾನು ವಿನ್ನರ್ ಆಗಿ ಬರ್ತೀನಿ. ಆ್ಯಕ್ಚುಲಿ ನಾನು ಹೋಗಿದ್ದು ಶೋ ವಿನ್ನರ್ ಆಗಬೇಕು, ಅದೆಲ್ಲ ಕನ್ಸಲ್ಲೇ ಇರಲಿಲ್ಲ. ಒಂದು ಮಂತ್ ಸರ್ವೇ ಆಗಿ ಬರಬೇಕನ್ನೋದಿತ್ತು. ಸೊ ಅಲ್ಲಿ ಇದ್ದಿದ್ದು ಚಾಲೆಂಜಸ್ ಎಲ್ಲ ನೋಡಿ ಇನ್ನೂ ಸ್ವಲ್ಪ ನನಗೆ, ನಾನು ಸ್ವಲ್ಪ ಚಾಲೆಂಜ್, ನಾನು ಯಾವಾಗಲೂ ಚಾಲೆಂಜೆಲ್ಲ ಫೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ. ಹಾಗಾಗಿ ಸೊ ಅದು ನನಗೆ ಚಾಲೆಂಜ್ನ ಫೇಸ್ ಮಾಡಿಕೊಂಡು ಶೋ ವಿನ್ನರ್ ಆಗಿ ಬಂದೆ. ಸೊ ಅದೊಂದು ಖುಷಿ ಇದೆ. ಅದಾದಮೇಲೆ ಮತ್ತೆ ಸೇಮ್ ಅದೇ ಸ್ಟ್ರಗ್ಲಿಂಗು. ನಾನು ಶೋ ಗೆದ್ಕೊಂಡ್ಬಂದೆ ಅಂದ ತಕ್ಷಣ ನಂಗೆ ಎಲ್ಲೂ ಅವ್ರಿಗೆ ಬಂದು ಆಫರ್ ಮಾಡಿಲ್ಲ. ಸೊ ನಾನೇ ಸರಿ ಏನೋ ಮಾಡೋದ ಅಂತ ಒಂದು ತಲೆ ಇತ್ತು ನನಗೆ, ಏನೋ ಮಾಡಬೇಕಂತ. ಸೊ ಅದೆಲ್ಲ ಟೈಮ್ ಬಂದಾಗ, ಈ ಕನೆಕ್ಷನ್ ಆದಾಗ ನಮ್ಮ ಡೈರೆಕ್ಟರ್ದೆಲ್ಲ ಇದೊಂದು ಸಬ್ಜೆಕ್ಟ್ ಆಯಿತು ಸ್ಟಾರ್ ಅಂತ. ಮಿಕ್ಕಿದೆಲ್ಲ ನೀವು ಬ್ಲೆಸ್ಸಿಂಗ್ ಕೊಡಬೇಕು. ಮತ್ತು ಎಂಟೈರ್ ನಮ್ಮ ಕನ್ನಡ ಜನತೆ ಒಂದು ಸರ್ತಿ ಬಂದು ಸಿನಿಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತಾರೆ. ಯಾಕಂದರೆ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಇಂಥದ್ದೇ ಬರೀ ಅಂಡರ್ವರ್ಡು ಮಚ್ಚು ಆ ಥರ ಏನೂ ಇಲ್ಲ. ನೀವು ಬಂದು ಸಿನಿಮಾ ಬ್ಲ್ಯಾಂಕಾಗಿ ಬಂದು ಒಂದು ನೀವು ಸಿನಿಮಾ ಕೂತ್ಕೊಂಡು ನೋಡಿ, ಡೆಫಿನೆಟಾಗಿ ಸಿನಿಮಾ ಇಷ್ಟಪಡ್ತಾರೆ ನೀವು.
ಸರ್ ಆ್ಯಕ್ಷನ್ನು ಯಾರನ್ನೂ ಕಂಪೋಸ್ ಮಾಡಿಸಿಲ್ಲ, ನಮ್ಮ ಡೈರೆಕ್ಟ್ರು ಮತ್ತು ನಾವೇ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದ್ದೀವಿ. ಯಾಕಂದರೆ ನಮ್ಮ ಸಿನಿಮಲ್ಲಿ ಜಾಸ್ತಿ ಆ್ಯಕ್ಷನ್ ಇಲ್ಲ ಸರ್. ಅಂಡರ್ ಹೊಡೆದ ತಕ್ಷಣ ಎಲ್ಲರೂ ಹೇಳ್ತಾರೆ ಆ್ಯಕ್ಷನ್ ಇರುತ್ತೆ ಅಂತಲ್ಲ, ಬಟ್ ಅದಷ್ಟು ಎಲಿಮೆಂಟ್ಸ್ ಇದೆ, ಆ್ಯಕ್ಷನ್ ಎಲಿಮೆಂಟ್ಸ್ ಇದೆ, ಇಲ್ಲ ಅಂತಲ್ಲ. ಆದರೆ ಫೈಟ್ಸ್ ಎಲ್ಲ ಇಲ್ಲ, ಅದು ಫುಲ್ ಬಿಲ್ಡಪ್ಸ್ ಫೈಟ್ಸ್ ಅದರೆಲ್ಲ ಬರೀ ನ್ಯಾಚುರಲ್ ಫೈಟ್ಸ್ ಮಾಡಿದ್ದೀವಿ. ಈಗ ಯಾರೋ ಒಬ್ರು ಫೈಟ್ ಮಾಡಿದ್ರೆ ಡೈರೆಕ್ಟಾಗಿ ಹೆಂಗೆ ಜಗಳ ಮಾಡ್ತಾರೋ ಅದೇ ಥರ ಫೈಟ್ ಮಾಡಿದ್ದೀವಿ. ಆದಷ್ಟು ಮಚ್ಚಲ್ಲೆಲ್ಲ ಪ್ಲೇ ಮಾಡಿದ್ದೀವಿ, ಆಟ ಆಡಿದ್ದೀವಿ ಅದನ್ನೆಲ್ಲ ಆ ಥರ. ಸೊ ಅದೇ ಓವರಾಲ್ ನಮ್ಮ ಡೈರೆಕ್ಟರ್ ಇರ್ಬೋದು, ನಾವು ನಮ್ಮ ಟೀಮ್ ಇರ್ಬೋದು, ಎಲ್ಲರೂ ಯೋಚನೆ ಮಾಡೇ ಎಲಿಮೆಂಟ್ಸ್ ಎಲ್ಲ ಆಡಿಯನ್ಸ್ಗೆ ಏನು ಬೇಕಂತ ಎಲ್ಲನೂ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಬಂದು ಬ್ಲೆಸ್ಸಿಂಗ್ ಮಾಡ್ಬೇಕಂತ ಕೇಳ್ಕೊತೀನಿ ಸರ್. ಅಂದರೆ ಸ್ಟಾರ್ ಅಂತ ಇವಾಗ ನಾವು ಎಲ್ಲರೂ ಕರೆಯೋದ್ರಿಂದ ಸರ್ವಿ ಕರೀತಾ ಇದ್ದಾರೆ ಅಷ್ಟೇ. ಇದು ಸಿನಿಮಾ ನೋಡಿದಾಗ ಬೇರೆನೇ ಇರುತ್ತೆ. ಈ ಮುಂದಿನ ವಾರನೇ ರಿಲೀಸ್ ಆಗೋದ್ರಿಂದ ಅದೊಂದು ಸಿಂಬಲ್ ಹಾಕಿದ್ದೀವಿ. ಆದರೆ ಸಿನಿಮಾದಲ್ಲಿ ನಾಯಕನ ಹೆಸರಾಗಿರುತ್ತೆ ಅದು. ಅಂದರೆ ಸ್ಟಾರ್ ಅಂತ ಅಲ್ಲ, ನಕ್ಷತ್ರ ಅಂತ. ಅಂದರೆ ಆ ಸಿನಿಮಾದಲ್ಲಿ ಹೆಂಗೆ ಅವ್ನಿಗೆ ಹೆಸರು ಬರುತ್ತೆ ನಕ್ಷತ್ರ ಅಂತ, ಅದಕ್ಕೊಂದು ಸೀನ್ ಇದೆ. ಸೊ ಅದನ್ನ ಹೇಳಿದ್ವಿ. ಅದೇ ಅದು ಹೆಸರು ಯಾಕೆ ಬರುತ್ತೆ, ಅದು ತುಂಬ ಸ್ಟ್ರಾಂಗ್ ಒಂದು ಕತೆ ಒಳಗಡೆ ಲಿಂಕ್ ಇದೆ, ಬರುತ್ತೆ. ಸೊ ನಾವು ಕಥೆಯಲ್ಲಿ ನಕ್ಷತ್ರ ಅಂತಾನೆ ಆ್ಯಕ್ಚುಲಿ. ಸೊ ಬಟ್ ಈ ಸಿಂಬಲ್ ಏನಕ್ಕೆ ಟ್ರೈ ಮಾಡಿದ್ವಿ ಅಂದರೆ, ಇವು ಸುಮಾರು ಸಿನಿಮಾಗಳು ಬರ್ತಾ ಇರೋದ್ರಲ್ಲಿ ನಮ್ದು ಏನು ವಿಶೇಷವಾಗಿರ್ಬೇಕು, ಟೈಟ್ಲಿಂದನೂ ಟ್ರೈ ಮಾಡೋಣ ಅಂತ. ಅದೇ ಕತೆ ಒಂದೇ ಏನೋ ಮಾಡ್ತೀವಿ ಅನ್ನೋಕ್ಕಿಂತ ಇಲ್ಲ ಟೈಟ್ಲಿಂದ ಹಿಂಗೆ ಅದೇ ಇವರು ಈ ಥರ ಒಂದು ಸಪೋರ್ಟ್ ಮಾಡಿದಾಗಲೇ ನಾವು ಈ ಥರ ಏನೋ ಮಾಡೋಕ್ಕೆ ಸಾಧ್ಯ. ನಿರ್ಮಾಪಕರೇ ಬೇಡ ಸಿಂಬಲ್ ಎಲ್ಲ ಅಂದ್ಬಿಟ್ರೆ ಅಲ್ಲೇ ಆಗಲ್ಲ. ಸರ್ ಅದೇ ನಿಮಗಿಷ್ಟ, ನಿಮ್ಗೆ ಹಿಂಗೆ ಇಷ್ಟ ಬರುತ್ತೆ ಹಂಗೆ ಬರಿಬೋದು ಸರ್. ನೀವು ನಕ್ಷತ್ರ ಅಂತ ಇರ್ಬೋದು, ಸ್ಟಾರ್ ಅಂತ ಇರ್ಬೋದು, ಇಲ್ಲ ನೀವು ಸಿಂಬಲೇ ಹಾಕ್ಬೋದು. ಸೊ ಅದೆಲ್ಲ ನಿಮಗೆ ಬಿಟ್ಟಿದೆ, ಯಾಕಂದರೆ ನಿಮ್ಮ ಯೋಚನೆ ತಕ್ಕಂತೆ ಅದನ್ನ ಬಿಟ್ಬಿಟ್ಟಿದ್ದೀವಿ ಸಿಂಬಲ್ ಹಾಕಿ. ಅಲ್ಲ ಡಿಸೈನ್ ಏನಿಲ್ಲ ಸರ್, ನೀವು ಸ್ಟಾರ್ ಅಂತ ಬರ್ಬಿಟ್ರೆ ಆಗೋಯ್ತಲ್ಲ ಸರ್, ಪೆನ್ನಲ್ಲೇ ಸ್ಟಾರ್ ಅಂತ ಬರ್ಬಿಟ್ರೆ ಆಗೋಯ್ತಲ್ಲ. ಹಾಕ್ಬೋದು, 100% ಹಾಕ್ಬೋದು ಸರ್. ಎಲ್ಲ ರಿಲೇಟೆಡ್, ಅದೂ ಸ್ಟಾರ್ ಥರನೇ ಕಾಣಿಸುತ್ತೆ, ತೊಂದರೆ ಇಲ್ಲ. STAR ಸ್ಟಾರ್, STR ಅಂತಲೇ ಕೇಳಿದ್ರೆ STR ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಯಾಕಂದರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಾವು ಅದನ್ನು, ಯಾಕಂದರೆ ಜನಕ್ಕೆ ಈಸಿಯಾಗಿ ಕ್ಯಾಚ್ ಎಲ್ಲ ಸರ್ಚ್ ಮಾಡಿದಾಗ ಈಸಿಯಾಗಿ ಕ್ಯಾಚ್ ಆಗಬೇಕಂತ ಸ್ಟಾರ್ ಅಂತ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ಅಲ್ಲ ಬಹುತೇಕ ಇದು ನಮಗೆ ಲೋಕಲ್ ಬೆಂಗಳೂರು ಏರಿಯಾಗಳೇ ಬೇಕಾಗಿತ್ತು. ಸೊ ಹಂಗಾಗಿ ಬೆಂಗಳೂರಲ್ಲೇ ಎಲ್ಲ ಶೂಟ್ ಆಗಿದೆ. ಅದೇ ಎಲ್ಲ ಆಲ್ಮೋಸ್ಟ್ ಬೆಂಗಳೂರೇ ಮಾಡಿದ್ವಿ. ನಮ್ಗೆ ಸಬ್ಜೆಕ್ಟ್ಗೆ ತುಂಬ ರಾ ಇತ್ತು, ಅಂದರೆ ಈ ಸ್ಲಮ್ಮಲ್ಲಿ ಇರುತ್ತಲ್ಲ ತುಂಬ ಸಂಧಿ ಬಂದು ಆ ಥರ ಎಲ್ಲ ಮಾಡಿದ್ದೀವಿ. ಯಾಕಂದರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಆ ಥರ ಮಾಡಿದ್ದೀವಿ ಸರ್. ಆಮೇಲೆ ಅದೆಲ್ಲ ಮೋರ್ ಓವರ್ ನಾವೊಂದಕ್ಕಿಂತ ನಮ್ಮ ಡೈರೆಕ್ಟ್ರ್ ಬಗ್ಗೆ ಅದು ಆ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಸಿನಿಮಾ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗೆ ಅವ್ರು ವಿತ್ ಲೊಕೇಶನ್ ಎಲ್ಲ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಒಳ್ಳೊಳ್ಳೆ ಲೊಕೇಶನ್ನು, ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ ಈ ಲೊಕೇಶನ್ ಸಮೇತ ಈ ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ನೀವು ನೋಡಿದ ಅನ್ಸುತ್ತೆ ಏನೋ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ನಾನು ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಸರ್, ರಿಯಾಲಿಟಿ ಹಂಗೆ ತಂದಿದ್ದೀವಿ. ಸೊ ಇಲ್ಲಿ 3 ಸಾಂಗ್ ಇದೆ, ಒಂದು ಬಿಗ್ ಸಾಂಗ್ ಇದೆ. ಅದೇ ಲೊಕೇಶನ್ ಬಗ್ಗೆ ಕೇಳ್ದಂಗೆ ನಾವು ನಾರ್ಮಲಿ ಮೇನ್ ರೋಡಲ್ಲಿ ಬಂದು ಮೇನ್ ರೋಡಲ್ಲಿ ಹೊರಟೋಗ್ತೀವಿ. ಒಳಗಡೆ ಒಂದಷ್ಟು ವಿಷಯಗಳಿದೆ, ಅದನ್ನು ನಾವು ಟಚ್ ಮಾಡೋಕ್ಕೆ ಹೋಗಲ್ವಲ್ಲ. ಈ ಸಿನಿಮಾ ನೋಡಿದಾಗ 100% ಅಂಥ ಏರಿಯಾಗಳು ಇದೆಯಾ ಬೆಂಗಳೂರಲ್ಲಿ ಅಂತ ನೋಡ್ದಿರೋರಿಗೆ ತುಂಬ ಮಜಾ ಕೊಡುತ್ತೆ. ಎಲ್ರಿಗೂ ನಮಸ್ಕಾರ. ಅಂದರೆ ಟೆಕ್ನಿಕಲಿ ಸೊ ನನಗೆ 3 ಸಲ ಹೇಳಿದರು ನಮ್ಮ ಡೈರೆಕ್ಟ್ರು, ಸರ್ ನಮ್ಮ ವಿಜಿ ತುಂಬ ಸ್ಕ್ರಿಪ್ಟ್ನ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದಾರೆ, ನಮಗೆ ತುಂಬ ಕಷ್ಟ ಚಾಲೆಂಜಿಂಗ್ ಆಗಿದೆ ಎಡಿಟ್ ಮಾಡೋದು ಅಂತ ಹೇಳಿದರು. ಶಶಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಧರ್ ಅಂತ, ಎಡಿಟರ್.